ಇತಿಹಾಸ ಪ್ರಸಿದ್ಧ ಶಿವಮೊಗ್ಗ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರ ಸಂಪೂರ್ಣ ಕೇಸರಿಮಯವಾಗಿದೆ. ಹಿಂದೂ ಕೇಸರಿ ಅಲಂಕಾರ ಸಮಿತಿಯಿಂದ ನಗರದೆಲ್ಲೆಡೆ ಅದ್ಧೂರಿ ಅಲಂಕಾರ ಮಾಡಲಾಗಿದೆ. ಹಿಂದೂ ಮಹಾಸಭಾದ ಗಣಪತಿಯ ರಾಜಬೀದಿ ಉತ್ಸವಕ್ಕೆ ಸಂಬಂಧಪಟ್ಟಂತೆ ಇಡೀ ಶಿವಮೊಗ್ಗ ನಗರದೊಳಗಡೆ ಒಂದು ಹಬ್ಬದ ವಾತಾವರಣವನ್ನು ಮತ್ತು ಎಲ್ಲ ಭಾಗಗಳಲ್ಲಿ ಕೇಸರಿಯ ಬಂಟಿಂಗ್ಸ್ಗಳನ್ನು ಮತ್ತು ಕೇಸರಿಯ ಭಗವಧ್ವಜಗಳನ್ನು ಕಟ್ಟುವಂಥ ಕೆಲಸವನ್ನು ಈಗಾಗಲೇ ಮುಗಿಸಿರುವಂಥದ್ದು. ಇಡೀ ವಿಶ್ವದ ಜನ ಕಾಯ್ತಿರ್ತಾರೆ ಯಾವ ರೀತಿಯೊಳಗೆ ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣಪತಿ ಒಳಗಡೆ ಏನೇನು ಅಲಂಕಾರವನ್ನು ಶಿವಮೊಗ್ಗ ನಗರದವರು ಮಾಡ್ಯಾರೆ ಅಂತ. ಈ ಹಿನ್ನೆಲೆಯೊಳಗೆ ಶಿವಮೊಗ್ಗ ನಗರದೊಳಗಡೆ ಗಾಂಧಿ ಬಜಾರ್ನ ಮುಖ್ಯ ಮಹಾದ್ವಾರ ಏನಿದೆ ಆ ಮುಖ್ಯ ಮಹಾದ್ವಾರದೊಳಗೆ ಈ ಬಾರಿ ನಾವು ಸಮುದ್ರ ಮಂಥನವನ್ನು ಮಾಡಿದ್ದೀವಿ. ಗಣಪತಿ ರಾಜಬೀದಿ ಉತ್ಸವ ಸಾಗುವ ಮಾರ್ಗದುದ್ದಕ್ಕೂ ಅಲಂಕಾರಗಳು ನಡೆದಿದ್ದು, ಕೋಟೆ ರಸ್ತೆ, ರಾಮಣ್ಣ ಶ್ರೇಷ್ಠಿ ಪಾರ್ಕ್, ಗಾಂಧಿ ಬಜಾರ್ ಮುಖ್ಯ ರಸ್ತೆ ಹಾಗೂ ಮುಖ್ಯ ದ್ವಾರ, ನೆಹರು ರಸ್ತೆಯಲ್ಲಿ ಅಲಂಕಾರ ಮಾಡಲಾಗಿದೆ. ಎಲ್ಲೆಡೆ ಬಂಟಿಂಗ್ಸ್, ಕಟೌಟ್ ಹಾಗೂ ತೋರಣಗಳು ರಾರಾಜಿಸುತ್ತಿವೆ. ಗಾಂಧಿ ಬಜಾರ್ ಮುಖ್ಯ ದ್ವಾರದಲ್ಲಿ ಸಮುದ್ರ ಮಂಥನದ ಪ್ರತಿಕೃತಿ ರೂಪ ನಿರ್ಮಿಸಲಾಗಿದೆ. ಸಮುದ್ರ ಮಂಥನ ಮಾಡಿರುವಂಥ ಹಿನ್ನೆಲೆ ಏನು ಅಂತಂದರೆ 144 ವರ್ಷಕ್ಕೆ ಬರುವಂತಹ ಮಹಾಕುಂಭ ಮೇಳ ಏನಿದೆ, ಪ್ರಯಾಗ್ರಾಜ್ನಲ್ಲಿ ಮೊನ್ನೆ ನಡೆದಂಥ ಉತ್ತರ ಪ್ರದೇಶದಲ್ಲಿ ನಡೆದಂಥ ಆ ಮಹಾಕುಂಭ ಮೇಳ ಅಲ್ಲಿ ಅಮೃತ ಸ್ಥಾನ ಅಂತ ಆಯಿತು. ಈ ಕಾರ್ಯಕ್ರಮವನ್ನು ಹಿನ್ನೆಲೆ ಇಟ್ಕೊಂಡು ನಾವು ಸಮುದ್ರ ಮಂಥನದ ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲಿ ಮಾಡಿರೋವಂಥದ್ದು. ಎಲ್ಲ ಜನರಿಗೂ ಇದು ವಿಶೇಷತೆ ಗೊತ್ತಾಗಬೇಕು ಅನ್ನೋ ಹಿನ್ನೆಲೆ ಮಾಡಿದ್ವಿ. ಒಟ್ಟಾರೆ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆಗೆ ಶಿವಮೊಗ್ಗ ಜನತೆ ಸಜ್ಜಾಗಿದ್ದಾರೆ.